ಈ ಮಾಫಿ ಸಾಕ್ಷಿ ಪ್ರಕರಣದಿಂದ ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಆದರೆ ಆಗಸ್ಟ್ 18ರವರೆಗೆ ನಟ ದರ್ಶನ್ಗೆ ಕೊಂಚ ಮಟ್ಟದ ನಿರಾಳ. ಮಾಫಿ ಸಾಕ್ಷಿ ಪ್ರಕರಣ ಆಗಸ್ಟ್ 18ರವರೆಗೆ ನಟ ದರ್ಶನ್ ಸ್ವಲ್ಪ ಮಟ್ಟದ ನಿರಾಳ ಇರಬಹುದು. ಮಾಫಿ ಸಾಕ್ಷಿ ಸಂಬಂಧ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಲಾಗಿದೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಕಾಲಾವಕಾಶವನ್ನ ಕೇಳಿದ್ದಾರೆ. ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಸುವ ಮುನ್ನ ಬ್ರೀಥಿಂಗ್ ಟೈಮ್ ಕೊಡಿ. ದರ್ಶನ್ ಪರ ವಕೀಲರ ವಾದಕ್ಕೆ ಪ್ರದೋಷ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರದೋಷ್ ಅರ್ಜಿಯನ್ನ ಬೇಗ ಪರಿಗಣಿಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಬೇಕು ಅಂತ ಕೇಳ್ಕೊಂಡ್ರು ಕೋರ್ಟ್ಗೆ. ಜೈಲಲ್ಲಿ ಪ್ರದೋಷ್ಗೆ ಭದ್ರತೆ ನೀಡಬೇಕು ಅಂತಾನೂ ಕೂಡ ಪ್ರದೋಷ್ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ. ಪ್ರದೋಷ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ಆಲ್ ರೈಟ್, ಭದ್ರತೆಯನ್ನ ಕೊಡ್ತೀವಿ ಜೈಲಲ್ಲಿ ಅಂತ ಹೇಳಿ ಇನ್ನು ಕನಿಷ್ಠ 1 ವಾರಗಳ ಕಾಲಾವಕಾಶವನ್ನ ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಜೈಲಲ್ಲಿ ಪ್ರದೋಷ್ಗೆ ಭದ್ರತೆ ನೀಡಬೇಕು ಅಂತ ಕೂಡ ಅವರ ವಕೀಲರು ಮನವಿ ಮಾಡಿಕೊಂಡ್ರು. ಪ್ರದೋಷ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಕೂಡ ಓಕೆ ಅಂತ ಹೇಳಿದ್ದಾರೆ. ಕನಿಷ್ಠ 1 ವಾರ ಕಾಲಾವಕಾಶ ಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಬೇಡ್ಕೊಂಡಿರೋದ್ರಿಂದ ಆಗಸ್ಟ್ 18ರವರೆಗೂ ಕಾಲಾವಕಾಶ ಇದೆ. ಜೈಲಲ್ಲಿ ಪ್ರದೋಷ್ಗೂ ಕೂಡ ಭದ್ರತೆ ಕೊಡೋದಕ್ಕೆ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ. ದರ್ಶನ್ ಪರ ವಕೀಲರು ಅವಕಾಶವನ್ನ ಕೇಳಿದ್ದಾರೆ 1 ವಾರಗಳ ಕಾಲ. ಅದೇ ರೀತಿ ಕೋರ್ಟ್ ಕೂಡ ಅವಕಾಶ ಕೊಟ್ಟಿದೆ. ಜೊತೆಗೆ ಭದ್ರತೆ ಬೇಕಾಗುತ್ತೆ ಪ್ರದೋಷ್ಗೆ. ಪ್ರದೋಷ್ ಅಂತಲ್ಲ, ಮಾಫಿ ಸಾಕ್ಷಿಯಾಗಿ ಯಾರೇ ಹೇಳಿಕೆ ಕೊಡುವಾಗ್ಲೂ ಒಂದೇ ಸೆಲ್ನಲ್ಲಿ ಎಲ್ಲರೂ ಇದ್ದಾರೆ ಅಂತಂದಾಗ ಅವರ ನಡುವೆ ಹೊಡೆದಾಟಗಳಾಗಬಹುದು. ಹಾಗಾಗಿ ಭದ್ರತೆಯನ್ನ ನೀಡಲಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಮಾಫಿ ಸಾಕ್ಷಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 18ರವರೆಗೂ ಸ್ವಲ್ಪ ನಿರಾಳವಾಗಿರಬಹುದು ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವೆಂಕಟೇಶ್? ಸಿಂಧು, ಹೌದು, ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂತೆ ನ್ಯಾಯಾಲಯ ಆಗಸ್ಟ್ 18ರವರೆಗೂ ಕೂಡ ಈಗ ಸದ್ಯಕ್ಕೆ ಒಂದು ರಿಲೀಫ್ ಅನ್ನು ಕೊಟ್ಟಿರುವಂಥದ್ದು. ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅದರ ಆದೇಶವನ್ನು ಎತ್ತಿಡಿದ ಆ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತಾ ಹೋಗುತ್ತೆ. ಹಾಗಾಗಿ ಏನು ಹಶ್ಮತ್ ಪಾಷಾ ಅವರು ಪ್ರತಿವಾದವನ್ನು ಮಂಡಿಸಿದ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲಾವಕಾಶ ಸಿಕ್ಕಿರುವಂಥದ್ದು. ಜೊತೆಗೆ ಏನು ಒಂದು ಸೂಕ್ತ ಭದ್ರತೆ ಮತ್ತು ಪ್ರತ್ಯೇಕ ಕೊಠಡಿಯನ್ನು ಪ್ರದೀಶ್ ಅವರಿಗೆ ಒದಗಿಸಬೇಕಂತೇಳಿ ನ್ಯಾಯಾಧೀಶರು ಕೂಡ ಜೈಲಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಅದರಂತೆ ಕೂಡ ಈಗ ಆತನನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಜೊತೆಗೆ ಈಗಾಗಲೇ ಆತನ ಅಲ್ಲಿವರೆಗೂ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗ A14 ಆರೋಪಿ ಆಗಿರುವಂತ ಸದ್ಯ ಆರೋಪಿ ಆಗಿದ್ದಾನೆ. ಮಾಫಿ ಸಾಕ್ಷಿ ಆದ್ರೂ ಕೂಡ ಆತ ಸಾಕ್ಷಿ ಅಲ್ಲ ಅಂತ ಹೇಳಿ ಈಗ ಹೇಳಿರುವಂತದ್ದು. ಜೊತೆಗೆ ಈಗ ಪ್ರದೀಶ್ ಪರ ವಕೀಲರು ಕೂಡ ಅದನ್ನೇ ಕೂಡ ಹೇಳ್ತಾ ಇದ್ರು. ಈಗ ಪ್ರಾಸಿಕ್ಯೂಷನ್ ಕೂಡ ಅವರನ್ನ ಏನೋ ಒಂದು ಅನುಮತಿಯನ್ನ ಕೊಟ್ಟಿದೆ ಮಾಫಿ ಸಾಕ್ಷಿ ಆಗೋದಕ್ಕೆ. ಹಾಗಾಗಿ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಆತ ಸಾಕ್ಷಿ ಆಗ್ತಾನೆ. ಸದ್ಯ ಕೋರ್ಟ್ ಏನು ಸೂಚನೆಯನ್ನು ಕೊಡುತ್ತೋ ಅದನ್ನು ಕೂಡ ನಾವು ಪಾಲಿಸ್ತೀವಿ. ಆದರೆ ಪ್ರದೀಶ್ ಅವರ ಒಂದು ಅರ್ಜಿ ಏನಿದೆ ಅದನ್ನ ಪರಿಗಣಿಸಿ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಸೊ ಅದಕ್ಕೆ ಈಗ ಹಶ್ಮತ್ ಪಾಷಾ ಅವರು ಕೂಡ ಏನೋ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿರುವಂತದ್ದು. ಹಾಗಾಗಿ 1 ವಾರಗಳ ಕಾಲ ಒಂದು ನ್ಯಾಯಾಲಯವು ಕೂಡ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ. ಹೈಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಹಾಗಾಗಿ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ಮತ್ತೆ ಇತರೆ ಆರೋಪಿಗಳೇನಿದ್ದಾರೆ ಅವರಿಂದ ಹಲ್ಲೆ ಆಗುವ ಸಾಧ್ಯತೆ ಇದೆ, ತನಗೆ ಒಳಗಡೆ ಭದ್ರತೆ ಇಲ್ಲ ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಹಾಗಾಗಿ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತ ಹೇಳಿ ನ್ಯಾಯಾಲಯವು ಕೂಡ ಒಂದು ಆದೇಶವನ್ನು ನೀಡಿರುವಂತಹದ್ದು. ಸಿಂಧುರಾ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.